ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ವಿಧಾನಸಭಾ ಅಧಿವೇಶನ ಮುಗಿಯುತ್ತಿದ್ದಂತೆ ಸಿಎಂ ಮತ್ತು ಡಿಸಿಎಂ ನಡುವೆ ಅಧಿಕಾರ ಹಂಚಿಕೆಗಾಗಿ ಬಿಗ್ ಫೈಟ್ ಆರಂಭ ಆಗುವ ಮೂಲಕ ಕರ್ನಾಟಕ ಕಾಂಗ್ರೆಸ್ ರಾಜಕಾರಣ ಹೊಸ ತಿರುವನ್ನು ಪಡ್ಕೊಂಡಿದೆ. ಅಧಿಕಾರ ಹಂಚಿಕೆ ಕುರಿತು ಸಿಎಂ ಮತ್ತು ಡಿಸಿಎಂ ಪರಸ್ಪರ ವಿರೋಧಾಭಾಸದ ಹೇಳಿಕೆಗಳನ್ನು ಬಹಿರಂಗವಾಗಿ ಕೊಡುವುದರ ಮೂಲಕ ಎಲ್ಲೋ ಒಂದ್ ಕಡೆ ವರಿಷ್ಠರು ಇವರಿಗೆ ಬುಲಾವ್ ಕೊಡ್ತಾರೆ ಅನ್ನುವ ಹಿನ್ನೆಲೆಯಲ್ಲಿ ಇಬ್ಬರೂ ಕೂಡ ಅಗ್ರೆಸಿವ್ ಆಗ್ತಾ ಇದ್ದಾರಾ ಎನ್ನುವಂತಹ ಒಂದು ಡೆವಲಪ್ಮೆಂಟ್ ಅನ್ನುವಂತಹ ಅನುಮಾನ ನಮಗೆ ಕಂಡು ಬರ್ತಿದೆ. ಹಾಗಾದರೆ ಕರ್ನಾಟಕ ರಾಜಕಾರಣ ಮುಂದೆ ಯಾವ ತಿರುವನ್ನ ಪಡ್ಕೋಬಹುದು, ವರಿಷ್ಠರು ಯಾವಾಗ ಇವರಿಗೆ ಬುಲಾವ್ ಕೊಡ್ತಾರೆ, ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ಈಗಲೂ ನಾನೇ ಮುಖ್ಯಮಂತ್ರಿ, ಹೈಕಮಾಂಡ್ ಅವರು ತೀರ್ಮಾನ ಮಾಡಿಕೊಂಡು ನಾನೇ ಮುಖ್ಯಮಂತ್ರಿ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಗೆಳೆಯರೆ, ಕರ್ನಾಟಕ ರಾಜಕೀಯ ಒಂದು ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ನಿಜವಾದ ಕ್ಲೈಮ್ಯಾಕ್ಸ್ ಆರಂಭ ಆಗಿದೆ. ವಿಧಾನಸಭೆ ಅಧಿವೇಶನ ಮುಗಿತಿದ್ದ ಹಾಗೆನೆ ಇಬ್ಬರೂ ನಾಯಕರು ಸಿಎಂ ಮತ್ತು ಡಿಸಿಎಂ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಇಬ್ಬರೂ ಕೂಡ ಅಗ್ರೆಸಿವ್ ಆಗ್ತಾ ಇದ್ದಾರೆ. ಲೀಡರ್ಶಿಪ್ ವಿಚಾರದಲ್ಲಿ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳೋದಕ್ಕಿಂತ ಮೊದಲು ತಮ್ಮ ಒಂದು ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಮತ್ತು ತಮ್ಮ ನಾಯಕತ್ವವನ್ನು ಸಮರ್ಥವಾಗಿ ಹೈಕಮಾಂಡ್ ಮುಂದೆ ಪ್ರೆಸೆಂಟ್ ಮಾಡೋದಕ್ಕೆ, ತಮ್ಮ ಬಲಾಬಲವನ್ನು ತೋರಿಸೋದಕ್ಕೂ ಕೂಡ ಅವರು ಸಜ್ಜಾಗ್ತಿರುವಂತಹ ದೃಶ್ಯ ಕಂಡು ಬಂತು. ಖುದ್ದು ವಿಧಾನಸಭೆಯ ಕಲಾಪ ಇಂಥದ್ದೊಂದು ಡೆವಲಪ್ಮೆಂಟಿಗೆ ಸಾಕ್ಷಿ ಆಯಿತು. ಇವತ್ತು ಸದನದಲ್ಲಿ ಸಿಎಂ ಉತ್ತರ ಕೊಡ್ತಿರುವಂತಹ ಸಂದರ್ಭದಲ್ಲಿ ಸಹಜವಾಗಿ ಪ್ರತಿಪಕ್ಷಗಳು ನಾಯಕತ್ವ ವಿಚಾರದಲ್ಲಿ ಕೆಣಕಿತು. ಸಾಮಾನ್ಯವಾಗಿ ಇಂತಹ ಪ್ರಶ್ನೆಗಳು ಬಂದಾಗ ಮುಖ್ಯಮಂತ್ರಿಗಳು ಜಾಣತನದಿಂದ ವರ್ತಿಸ್ತಾರೆ, ಜೊತೆಗೆ ಅನಗತ್ಯವಾಗಿ ವಿವಾದಕ್ಕೆ ಈಡು ಮಾಡುವಂತಹ ಉತ್ತರಗಳನ್ನು ಕೊಡೋದಕ್ಕೆ ಹೋಗೋದಿಲ್ಲ, ಅವರೇ ದಡ್ಡರಲ್ಲ. ಆದರೆ ಮುಖ್ಯಮಂತ್ರಿಗಳು ಪ್ರತಿಪಕ್ಷದವರು ಕೆಡ್ತಾ ಹೋದಂತೆಲ್ಲ ಉತ್ತರ ಕೊಡ್ತಾ ಹೋಗಿದ್ದು ಕುತೂಹಲಕಾರಿಯಾಗಿತ್ತು. ಈ ಪ್ರಶ್ನೆಗಳಿಗೆ ಸುಮ್ಮನಿರದೆ ಸಿದ್ದರಾಮಯ್ಯನವರು ಯಾಕೆ ಉತ್ತರ ಕೊಟ್ಟರು ಅಂದರೆ, ಬೇಕಂತಲೇ ಈ ಸದನದ ಮೂಲಕ ಹೈಕಮಾಂಡಿಗೆ ಮತ್ತು ಎದುರಾಳಿ ಕ್ಯಾಂಪಿಗೆ ಒಂದು ಖಡಕ್ಕಾದ ಸಂದೇಶವನ್ನು ರವಾನೆ ಮಾಡುವ ಉದ್ದೇಶ ಅವರಿಗಿತ್ತ. ಪ್ರತಿಪಕ್ಷಗಳು ಕೆಣಕುವುದನ್ನೇ ಇವರು ಬಂಡವಾಳ ಮಾಡಿಕೊಂಡು ಒಂದು ಸಂದೇಶ ರವಾನೆ ಮಾಡೋದಕ್ಕೆ ಅಸೆಂಬ್ಲಿಯ ವೇದಿಕೆಯನ್ನು ಬಳಸ್ಕೊಂಡ್ರ. ಒಂದು ಪ್ರತಿಪಕ್ಷಗಳ ಸರಣಿ ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಡ್ತಾರೆ. 2.5 ವರ್ಷದ ಅವಧಿಗೆ ಯಾವುದೇ ಒಪ್ಪಂದ ಆಗಿಲ್ಲ. ಕೆಟಗಾರಿಕಲ್ ಹೇಳ್ತಾರೆ, 2.5 ವರ್ಷದ ಅವಧಿಗೆ ಅಧಿಕಾರ ಹಂಚಿಕೆ ಯಾವುದೇ ಒಪ್ಪಂದ ಆಗಿಲ್ಲ ಅಂತಾರೆ. ಅದರ ದೃಶ್ಯಗಳನ್ನ ನೋಡೋಣ. ನೀವು ಉತ್ತರ ಕನ್ನಡ 2.5 ವರ್ಷ ಅಂತ ಹೇಳೇ ಇಲ್ಲ. ನಿಮ್ಗೆ ಯಾಕೆ 2.5 ವರ್ಷ ಅಂತ ಹೇಳಿಲ್ಲ. ನಾನು ಹೇಳಿದ್ದು ಸ್ವಲ್ಪ ಸಮಾಧಾನ. 2.5 ವರ್ಷ ಅಂತ ಇಲ್ಲ, ತೀರ್ಮಾನ ಆಗಿಲ್ಲ. ನನ್ನ ಪರವಾಗಿರಿ. ಇನ್ನು ಮುಂದುವರೆದು ಅವ್ರು ಹೇಳ್ತಾರೆ, ನೋ ಚೇಂಜ್ ಆಫ್ ಲೀಡರ್ಶಿಪ್, ನಾಯಕತ್ವ ಬದಲಾವಣೆ ಅಲ್ಲ, ಈಗಲೂ ನಾನೇ, ಮುಂದೆನೂ ನಾನೇ ಇರ್ತೀನಿ ಅಂತ ಕೆಟಗರಿಕಲ್ ಆಗಿ ಹೇಳ್ತಾರೆ. ಜೊತೆಗೆ ಹೈಕಮಾಂಡ್ ನನ್ನ ಪರವಾಗಿ ಇರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಅನ್ನುವ ಮಾತನ್ನ ಅವರು ಹೇಳ್ತಾರೆ. 5 ವರ್ಷ ತುಂಬಿಸಿದ್ದೀನಿ, ಮತ್ತೆ 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಈಗ ನಾನೇ ಮುಖ್ಯಮಂತ್ರಿ. ಕೇಳಪ್ಪ, ಹೈಕಮಾಂಡ್ನವರು ನನ್ನ ಪ್ರಕಾರ ನನ್ನ ಪರವಾಗಿ ಇರೋದು. ಅಂದ್ರೆ ಇದು ಆಕಸ್ಮಿಕವಾಗಿ ಹೇಳಿದ್ದಲ್ಲ. ನಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಇದು ಆಕಸ್ಮಿಕವಾಗಿ ಹೇಳಿದ್ದಲ್ಲ. ಇಲ್ಲಿ ಒಂದು ಕ್ಯಾಟಗಾರಿಕಲ್ ಆಗಿ ಒಂದು ಅಂಶವನ್ನು ನಾನು ಗುರ್ಸೋದಕ್ಕೆ ಬಯಸ್ತೇನೆ. ಬ್ರೇಕ್ಫಾಸ್ಟ್ ಮೀಟಿಂಗು ಎಲ್ಲ ಸರಿ ಹೋಯ್ತು ಅನ್ನುವ ಫೋಟೋ ಫೋಸು ಅದೆಲ್ಲ ಆಯಿತು. ಅದಾದ ಮೇಲೆ ಮಂಗಳೂರಲ್ಲಿ ಆ ಬಣ ಈ ಬಣದ ಬೆಂಬಲಿಗರು ಘೋಷಣೆಯನ್ನ AICC ಜನರಲ್ ಸೆಕ್ರೆಟರಿ ಮುಂದೆನೆ ಕೂಗಿದ್ದಾಯ್ತು. ಅಂದ್ರೆ ಈ ಭಿನ್ನಮತ ಕಾರ್ಯಕರ್ತರ ತನಕ ವ್ಯಾಪಿಸ್ತು. ಅದಾದ ಮೇಲೆ ಆ ಗುಂಪಿನ ಶಾಸಕರು, ಈ ಗುಂಪಿನ ಸಚಿವರು ಡಿನ್ನರ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮೂಲಕ ಮತ್ತು ಬಹಿರಂಗವಾಗಿ ಶಾಸಕರು ಸ್ಟೇಟ್ಮೆಂಟ್ ಅನ್ನು ಮಾಡೋದ್ರ ಮೂಲಕ ಭಿನ್ನಮತ
ಶಾಸಕರಲ್ಲೂ ಕಾಣಿಸ್ಕೊತು ಬಣ ಭಿನ್ನ ಮತ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮತ್ತು CM ಅವರ ಬೆಂಬಲಿಗರು. ಆದರೆ ಈಗ ಈ ಇಬ್ಬರೂ ನಾಯಕರು ಮುಖಾಮುಖಿಯಾಗುವ ಸೂಚನೆಯನ್ನ ಕೊಡ್ತಾ ಇದ್ದಾರೆ. CM ಓಪನ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಇದಕ್ಕೆ ಪೂರಕವಾಗಿ ಅನ್ನುವಂತೆ ಕಾರವಾರದಲ್ಲಿ ದೇವಿಯ ದರ್ಶನವನ್ನ ಪಡೆದು ಪೂಜೆಯನ್ನ ಮಾಡಿದಂತಹ ಡಿ ಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ನಾವು CM ಅವ್ರನ್ನ ವಿರೋಧ ಮಾಡಿಲ್ಲ, ಅವರಿಗೆ ಹೈಕಮಾಂಡ್ ಬೆಂಬಲ ಇಲ್ಲ ಅಂತ ಹೇಳಿಲ್ಲ, ಅವರು 5 ವರ್ಷ ಪೂರೈಸಲ್ಲ ಅಂತ ಹೇಳಿಲ್ಲ. ಆದರೆ ನಮಗೂ ಅವರಿಗೂ ಒಪ್ಪಂದ ಆಗಿದೆ, ಹೈಕಮಾಂಡ್ ಆ ಒಪ್ಪಂದವನ್ನ ಮಾಡಿದೆ ಅಂತ ಕೌಂಟರ್ ಮಾಡ್ತಾರೆ. ಒಂದು ಪೊಲಿಟಿಕಲ್ ಬಾಂಬ್ ಅನ್ನ ಸಿಡಿಸ್ತಾರೆ. ಅವರ ಪ್ರತಿಕ್ರಿಯೆ ನೋಡೋಣ. ನಾನು ಯಾವತ್ತೂ ಅವರು 5 ವರ್ಷ ಇರಲ್ಲ ಅಂತ ಹೇಳಿಲ್ವಲ್ಲ. ಹೈಕಮಾಂಡ್ ಅವ್ರ ಪರ ಇಲ್ಲ ಅಂತ ಅವ್ರ ಹೈಕಮಾಂಡ್ ಇರೋದಕ್ಕೆ ಅವ್ರ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷ ನಿರ್ಧಾರ ಮಾಡಿದ ಪ್ರಕಾರ ಅವ್ರು ಇದ್ದಾರೆ. ನಾನು ಅವರಿಬ್ರು ಒಪ್ಪಂದಕ್ಕೆ ಬಂದಿದ್ದೀವಿ. ಹೈಕಮಾಂಡ್ ಒಂದು ಒಪ್ಪಂದಕ್ಕೆ ತಂದಿದೆ. ಆ ಪ್ರಕಾರ ಇಬ್ರು ಮಾತಾಡಿದ್ದೇವೆ, ಇಬ್ರು ಅನೇಕ ಬಾರಿ ಹೇಳಿದ್ದೇವೆ. ಆ ಪ್ರಕಾರ ಇಬ್ರು ನಡ್ಕೊಂಡು ಹೋಗ್ತೇವೆ. ಬದಲಾವಣೆ ಏನು ಆಗಲ್ಲ ಅಂತ ಸಿಎಂ ಬದಲಾವಣೆ, ರಾಜ್ಯದಲ್ಲಿ CM ಬದಲಾವಣೆ ಚರ್ಚೆ ಬಹಳಷ್ಟಿದೆ. ನಿಮ್ಮ ಶಾಸಕರು ನೀವು ಅದಕ್ಕೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ ಹೊರತು ನಮ್ಮಲ್ಲಿ ಯಾವ ತರದ ಸದ್ಯಕ್ಕೆ ಯಾವ ಚರ್ಚೆನೂ ಇಲ್ಲ. ಪಕ್ಷ ಏನ್ ಹೇಳ್ತದೆ ಹಂಗೆ ನಾವೆಲ್ಲ ಸೇರಿ ನಡ್ಕೊಂಡು ಹೋಗ್ತೀವಿ. ವೆರಿ ಇಂಟ್ರೆಸ್ಟಿಂಗ್. CM ಅವರ ಸ್ಟೇಟ್ಮೆಂಟು ಅದನ್ನು ಕೌಂಟರ್ ಮಾಡೋದಕ್ಕೆ DCM ಸ್ಟೇಟ್ಮೆಂಟು ಓಪನ್ ಸ್ಟೇಟ್ಮೆಂಟು. ಅಂದರೆ ಕರ್ನಾಟಕ ರಾಜ್ಯ ರಾಜಕಾರಣ ನಾವು ಹಲವು ಸಾರಿ ನಾನು ಹೇಳಿದ್ದೇನೆ, CM DCM ಮುಖಾಮುಖಿ ಸಂಘರ್ಷಕ್ಕೆ ಬರ್ತಾರ ಅಂತ. ಈಗ ಅಂಥದ್ದೊಂದು ಸ್ಥಿತಿ ಕ್ರಮೇಣ ಬರ್ತಾ ಇದೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಈ ನಾಯಕತ್ವದ ಗಲಾಟೆ ಆರಂಭ ಆದಾಗ ದೆಹಲಿನಲ್ಲಿ DCM 2.5 ವರ್ಷಕ್ಕೆ ಒಪ್ಪಂದ ಆಗಿತ್ತು ಅಂತ ಓಪನ್ ಸ್ಟೇಟ್ಮೆಂಟ್ ಮಾಡಿದ್ರು. ಆಮೇಲೆ ಸುಮ್ಮನಾಗಿತ್ತು. ಹಾಗೇನೆ CM ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಇಲ್ಲ, ಯಾವುದೇ ಒಪ್ಪಂದ ಆಗಿಲ್ಲ, 5 ವರ್ಷ ನಾನೇ CM ಅಂತ ದೆಹಲಿನಲ್ಲೇ CM ಮಾತಾಡಿದ್ರು. ಆಮೇಲೆ ಹೈಕಮಾಂಡು ಜನರಲ್ ಸೆಕ್ರೆಟರಿ ಇಂಟರ್ವ್ಯೂನ್ ಆಗಿ ಬ್ರೇಕ್ಫಾಸ್ಟ್ ಮೀಟಿಂಗು ಇವರೆಲ್ಲ ಮಾತಾಡಿ ಬಹಿರಂಗ ಮಾತಾಡಬೇಡಿ ಅಂತ ಹೇಳಿದ ಮೇಲೆ ಸುಮ್ಮನಾದ್ರು. ಆದರೆ ಈಗ ಅವತ್ತು ಮಾತಾಡಿದ್ದನ್ನೇ ಇವತ್ತು ಇಬ್ರು ರಿಪೀಟ್ ಮಾಡಿದ್ದಾರೆ. ಅಂದ್ರೆ ಎಲ್ಲಿಂದ ಭಿನ್ನಮತ ಆರಂಭ ಆಯಿತೋ ವಾಪಸ್ಸು ಅದೇ ಸ್ಥಿತಿಗೆ ರೌಂಡ್ ಹೊಡ್ಕೊಂಡು ಪರಿಸ್ಥಿತಿ ಬಂದಿದೆ. ಈಗ ಉಳಿದಿರೋದು ಒಂದೇ ದಾರಿ, ಹೈಕಮಾಂಡ್ ಯಾವಾಗ ಬುಲಾವ್ ಕೊಡುತ್ತೋ. ಹೈಕಮಾಂಡ್ ಬುಲಾವ್ ಕೊಡೋದು ಲೇಟ್ ಆದರೆ ಕಾಂಗ್ರೆಸ್ ಸ್ಫೋಟ ಆಗುತ್ತೆ, ಭಿನ್ನಮತ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ. ಅದರ ಕ್ಲಿಯರ್ ಸಿಗ್ನಲ್ ಅಧಿವೇಶನಕ್ಕೆ ಇವತ್ತು ಕೊನೆ ದಿನದ ಸಂದರ್ಭದಲ್ಲೇ ಅಂಥದ್ದೊಂದು ಮಹತ್ವದ ಸುಳಿವನ್ನ ಇಬ್ಬರು ನಾಯಕರೇ ಕೊಟ್ಟಿರೋದು ಇವತ್ತಿನ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ ಅನ್ನೋ ಮಾತನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಿದ್ದೇನೆ. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.